ವಾಡಿಯಲ್ಲಿ ಆನಂದ ಬಂತೇಜಿ ನೇತೃತ್ವದಲ್ಲಿ ಜರುಗಿದ ದಮ್ಮದೀಪ ಕಾರ್ಯಕ್ರಮ. ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದುವಾಡಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಮುಂಭಾಗದ ಆವರಣದಲ್ಲಿ ನಾಗಸೇನಾ ಬುದ್ಧ ವಿಹಾರ ಬೆಂಗಳೂರು ಆನಂದ ಬಂತೇಜಿಯವರ ನೇತೃತ್ವದಲ್ಲಿ ಭಾನುವಾರದಂದು ಹಲವಾರು ಬಂತೇಜಿಗಳು ಜೊತೆಗೂಡಿ ಉಪಾಸಕಿಯರಿಗೆ ಬುದ್ಧ ವಂದನೆ, ಧ್ಯಾನ, ದಮ್ಮೋಪದೇಶ ಹೇಳುವ ಮೂಲಕ ದಮ್ಮದೀಪ ಕಾರ್ಯಕ್ರಮ ಬಹಳ ಶಾಂತಿಯುತವಾಗಿ ನಡೆಯಿತು. ಆನಂದ ಬಂತೇಜಿಯವರು ಮಾತನಾಡಿ, ಭಗವಾನ್ ಬುದ್ಧರ ಜೀವನ ಚರಿತ್ರೆಯ ಬಗ್ಗೆ ಬೌದ್ಧ ಅನುಯಾಯಿಗಳಿಗೆ ಸವಿವರವಾಗಿ ಬೋಧಿಸಿದ್ರು. ಪ್ರತಿಯೊಬ್ಬರು ಭಗವಾನ್ ಬುದ್ಧರ ಮೈತ್ರಿ, ಕರುಣೆ, ಪ್ರೀತಿ, ದಾನ ಇವೆಲ್ಲವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡ ಪ್ರಬುದ್ಧ ಭಾರತದ ನಿರ್ಮಾಣವಾಗಲು ಸಮಾನತೆ, ನ್ಯಾಯ, ವೈಜ್ಞಾನಿಕವಾಗಿರುವ ಬೌದ್ಧ ಧಮ್ಮದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವೆಲ್ಲ ಬೌದ್ಧರಾಗೋಣ ಅಂತ ಹೇಳಿದ್ರು. 100ಕ್ಕೂ ಹೆಚ್ಚು ಕುಟುಂಬಗಳು ಪಂಚಶೀಲ ತೆಗೆದುಕೊಳ್ಳುವ ಮೂಲಕ ಮರಳಿ ಮನೆಗೆ ಬುದ್ಧ ನಡೆಗೆ ನಡೆದರು. ಪಿಯದಸಿ ಸಾಮಾಜಿಕ ಸಾಂಸ್ಕೃತಿಕ ಚಾರಿಟಬಲ್ ಟ್ರಸ್ಟ್ ದೊಡ್ಡಿಂದುವಾಡಿಯ ವಿವಿಧ ಕಾರ್ಯ ಯೋಜನೆಗಳನ್ನು ನಿರ್ಮಿಸಲು ಪೂರ್ವ ತಯಾರಿ ಮಾಡಿರುವ ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಿ ಪ್ರತಿಯೊಬ್ಬರು ಇಲ್ಲಿನ ಯೋಜನೆಗಳಿಗೆ ದಾನ ನೀಡುವಂತವರಾಗಿ ಅಂತ ತಿಳಿಸಿದ್ರು. ಬಂತೇಜಿಗಳು ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಪಿಂಡಪಾತ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮನೋರಂಕಿತ ಬಂತೇಜಿ, ದಮ್ಮಪಾಲ ಬಂತೇಜಿ, ದಮ್ಮತಿಸ್ಸ ಬಂತೇಜಿ, ಬೋಧಿಪ್ರಿಯ ಬಂತೇಜಿಗಳು, ಪಿಯದಸಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ವಿವಿಧ ಗ್ರಾಮಗಳ ಬೌದ್ಧ ಅನುಯಾಯಿಗಳು ಭಾಗವಹಿಸಿದ್ರು. ವರದಿ ನಾಗೇಂದ್ರ ಪ್ರಸಾದ್. ಬುದ್ಧರ ಪವಿತ್ರ ಧಾತುವನ್ನ ಅಲ್ಲಿ ಪ್ರತಿಷ್ಠಾಪನೆ 15 ಲಕ್ಷ. ಇದೊಂದು ಸುಂದರವಾದ ಒಳ್ಳೆಯ